ಬನ್ನಿ ನೀವು ತಿಂಡಿತೀನಿ. ಇವತ್ತು ತಿಂಡಿ ನೀನೇ ಪ್ರಿಪೇರ್ ಮಾಡಿದೆ ಅಂತೆ, ಹಾಗಂತ ಮಾವ ಹೇಳಿದ್ರು. ಅಮ್ಮ ಬಂದಿದ್ದಾರಲ್ಲ, ಅದಕ್ಕೆ ಅವ್ರು ಇಷ್ಟಪಡುವಂಥ ತಿಂಡಿ ಎಲ್ಲ ನಾನೇ ರೆಡಿ ಮಾಡಿದೆ. ನೋಡು, ಒಂದ್ಸಲನೂ ನನಗೆ ಮಾಡಿಕೊಟ್ಟಿಲ್ಲ. ಆ ಭಾಗ್ಯ ನನಗಿಲ್ಲ ನೋಡು. ಆ ಭಾಗ್ಯ ಏನಿದ್ರು ಈ ಭಾಗ್ಯಂಗೆ ಮಾತ್ರ. ಯಾಕಮ್ಮ ಹಾಗಂತೀರ? ಆ ಥರದ ಸಂದರ್ಭ ಬಂದಿಲ್ಲ ಅಷ್ಟೇ. ಬಿಡಿ, ಇನ್ಯಾವತ್ತಾರು ಒಂದ್ಸ ಮಾಡ್ಕೊಡ್ತೀನಿ. ಸುಮ್ಮನೆ ತಮಾಷೆ ಮಾಡಿದೆ. ನಿಜ ಹೇಳ್ಬೇಕಂದ್ರೆ ನಿನ್ನಂಥ ಮಗನ ಪಡೆಯೋದಕ್ಕೆ ಭಾಗ್ಯಕ್ಕ ಪುಣ್ಯ ಮಾಡಿದ್ದಾರೆ. ಸಿಸ್ಟರ್, ಆಧುನಿಕ ಶ್ರವಣ ಕುಮಾರ. ಅಮ್ಮ ದೇವರಾದ್ರೆ ಇವನು ಹೊತ್ಕೊಂಡು ತಿರ್ಗಾಡೋ ತೇರು. ಸ್ವಲ್ಪ ನಿಂದ್ರೆ ಮುಗ್ದೋಯ್ತು. ಏನಾಯ್ತು ಅಮ್ಮ? ಏನಾಯ್ತು? ಅಯ್ಯೋ ದೇವ್ರೆ, ಇವಳು ಸಿಸ್ಟರ್ನ ಗುರುತಿಸೋದು ಬಾಯ್ ಬಿಟ್ರೆ ಏನಪ್ಪ ಗತಿ? ಅಮ್ಮ ಏನಾಯ್ತು? ಅಣ್ಣ, ನೀವೇನ್ ಗಾಬರಿ ಪಡ್ಬೇಡಿ. ಅಮ್ಮ ಅವಾಗವಾಗ ಹೀಗೆ ಆಡ್ತಿರ್ತಾಳೆ. ಮಾತ್ರೆ ಕೊಟ್ರೆ ಸರಿ ಹೋಗುತ್ತೆ. ನಾನು ನೋಡ್ಕೋತೀನಿ ಅಣ್ಣ. ನೀರು ಕುಡಿತ್ಯಾ? ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಆದಷ್ಟು ಬೇಗ ಅಮೇರಿಕೆಯಿಂದ ಬರ್ತಾರಂತೆ. ಬಂದು ಕೂಡಲೇ ಟ್ರೀಟ್ಮೆಂಟ್ ಕೊಡ್ಸೋಣ. ಈಗ ಅವ್ರು ರೆಸ್ಟ್ ಮಾಡಿ ಕರ್ಕೊಂಡು ಹೋಗು. ಸರಿ ಸರಿ ಬಾಮ್ಮ. ಇದೇಳಿ. ಪಾಪ. ಅಯ್ಯೋ ಪಾಪ. ಸಿಸ್ಟರ್, ಏನ್ ಸಿಸ್ಟರ್ ನೀನು ಒಳ್ಳೆ ಭಾಗ್ಯ ಅಂತಾರೆ ಬೆಚ್ಚ ಬೀಳ್ತೀಯಲ್ಲ? ನೀನ್ ಸಡನ್ ಆಗಿ ಜೋರಾಗಿ ಸಿಸ್ಟರ್ ಅಂತ ಕೂಗಿದ್ರೆ ಯಾರಿಗಾದ್ರೂ ಭಯ ಆಗಲ್ವಾ? ಅದಕ್ಕೆ ಬೆಚ್ಚ ಬಿದ್ದೆ. ಅದು ನಿಜ ಅನ್ನೋ. ಸರಿ, ಏನು ಯಾಕಷ್ಟು ಜೋರಾಗಿ ಕಿರಿಸ್ತೆ? ಇಷ್ಟೇ, ಆ ಭಾಗ್ಯನ ನಡವಳಿಕೆ ಬಗ್ಗೆ ನಾನು ಡೀಪಾಗಿ ಥಿಂಕ್ ಮಾಡಿ ಒಂದು ಅನಲೈಸ್ ಮಾಡಿ ನೋಡಿದಾಗ ನನಗೆ ಹೊಡೆದದ್ದು ಅವಳ ಮನಸ್ಸಲ್ಲಿ ನೀನು ಆಳವಾಗಿ ಬೇರೂರು ಬಿಟ್ಟಿದ್ಯಾ. ಅವಳ ಮೆಮೊರಿಯ ಎಲ್ಲೋ ಮೂಲೆಯಲ್ಲಿ ಇನ್ನೂ ನೀನು ಇದೆಯಾ. ಅದಕ್ಕೆ ಅವಳು ನಿನ್ ಕಂಡ್ರೆ ವಿಚಿತ್ರವಾಗಿ ಆಡ್ತಾಳೆ. ಸಿಸ್ಟೆ, ನೀನು ಅವಳ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ಯಾ. ವಿಚಿತ್ರ ಗೊತ್ತಾ ಸಿಸ್ಟೆ? ಅವಳಿಗೆ ಬುದ್ಧಿ ಭ್ರಮಣೆ ಆಗಿದ್ರು ನಿನ್ನ ಕಂಡ್ರೆ ಇಷ್ಟೊಂದು ಭಯ ಬೀಳ್ತಾಳೆ ಅಂದ್ರೆ ನೀನು ಎಂಥ ಟೆರರಿಸ್ಟ್ ಅಂತ ಅರ್ಥ ಮಾಡ್ಕೋ. ಅಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಟೆನ್ಷನ್ ನನಗೆ ಅಂತಂದ್ರೆ ನೀನ್ ಬೇರೆ. ಅವಳು ಯಾರ ಮುಂದೆನೂ ಬಾಯಿ ಬಿಡದೆ ಇದ್ರೆ ಸಾಕು. ಅವಳು ಬಾಯಿ ಬಿಡಲ್ಲ. ಆದ್ರೆ ನೀನ್ ನೋಡಿದಾಗ ಅವಳು ಹಂಗೆ ಮಾಡ್ತಾ ಇದ್ರೆ ಬೇರೆಯವರಿಗೆ ಡೌಟ್ ಬರಲ್ವಾ ಸಿಸ್ಟೆ? ಯಾಕೆ ಏನು ಅಂತ ಎನ್ಕ್ವೈರಿ ಶುರು ಮಾಡಿಬಿಟ್ರೆ ನಮ್ ಬುಡಕ್ಕೆ ಬಿಸಿನೀರು ಬಂದ್ಬಿಡುತ್ತೆ ಸಿಸ್ಟೆ. ಆಗ ನಮ್ಗೆ ತಗಲಾಕೊಳ್ಳೋದು ಬಿಟ್ರೆ ಬೇರೆ ಆಪ್ಷನೇ ಇರಲ್ಲ ಸಿಸ್ಟರ್. ಹಾಗಾಗ್ದಿರೋ ತರ ನೀನ್ ನೋಡ್ಕೋಬೇಕು ಸಿಸ್ಟರ್. ನೀನ್ ಏನಾದ್ರೂ ಮಾಡ್ಲೇಬೇಕು. ಮಾಡಬೇಕು ಸರಿ, ಆದ್ರೆ ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಹಿಂಗಂದ್ರೆ ಸಿಸ್ಟರ್, ಇದು ನಮ್ಮ ಅಳಿ ಉಳಿನ ಪ್ರಶ್ನೆ, ಸಾವು ಬದುಕಿನ ಪ್ರಶ್ನೆ. ನಾವು ಉಳಿಬೇಕಂದ್ರೆ ಏನಾದ್ರು ಮಾಡ್ಲೇಬೇಕು. ಮಾಡು ಇಲ್ಲವೇ ಮಣ್ಣಾಗು ಅನ್ನೋ ಸಿಚುವೇಶನ್ ಇದೀವಿ. ಏನ್ ಮಾಡ್ತೀಯ ನೋಡು. ಅವಳಿ ಮನೇಲಿ ಇದ್ರೆ ತಾನೆ ನಮಗ್ ಪ್ರಾಬ್ಲಮ್. ಅದೇನ್ ಮಾಡ್ತೀಯ? ಮನೆಯಿಂದ ಆಚೆ ಕಳಿಸ್ತೀಯ ಇಲ್ಲ ನೇರವಾಗಿ ಮೇಲಕ್ಕೆ ಪಾರ್ಸಲ್ ಮಾಡ್ತೀಯ? ಏನ್ ಮಾಡ್ತೀಯ ಸಿಸ್ಟರ್? ಅವಳಿಗೆ ನಾನು ಕಂಡ್ರೆ ಭಯ ಅಲ್ವಾ, ಅದನ್ನ ಇಟ್ಕೊಂಡೇ ಆಟ ಆಡ್ತೀನಿ. ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರು. ಏನ್ ಸಿಸ್ಟರ್ ಇದು? ಏನೋ ಭಾರಿ ದೊಡ್ಡ ಪ್ಲಾನ್ ಮಾಡ್ದಂಗಿದೆ. ಏನ್ ಮಾಡ್ತೀಯ ಸಿಸ್ಟರ್? ಈ ಕೆಟ್ಟ ಹಲ್ಲು ನೋವು ಬೇಕಾದ್ರೆ ತಡ್ಕೋಬಹುದು, ಆದ್ರೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋದು ಬಹಳ ಕಷ್ಟ. ಹೇಳು ಸಿಸ್ಟರ್, ಏನ್ ಮಾಡ್ತೀಯ? ಹೇಳಿ ಮಾಡಿದ್ರೆ ಏನ್ ಮಜಾ ಇರತ್ತಣ್ಣ. ಮಾಡಿ ತೋರಿಸಿದ್ರೆ ಮಜಾ ಇರತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಅಯ್ಯೋ ಸಿಸ್ಟರ್, ಕ್ಯೂರಿಯಾಸಿಟಿನ ಜಾಸ್ತಿ ಮಾಡಿ ಪೀಕಿಗೆ ತಗೊಂಡು ಹೋದ್ಲಲ್ಲ, ನಾವು ಏನು ಮಾಡಬಹುದು?
ಎಲ್ಲಿಗಣ? ಪಾಪ ಹೇಳ್ತೀನಿ, ಯಾಕೆ ಅಷ್ಟೊಂದು ಅರ್ಜೆಂಟು? ರಾಖಿ. ನೀನು ನನಗೆ ಕಟ್ಟಬೇಕಾಗಿರೋ ರಾಖಿ. ಇಷ್ಟು ವರ್ಷ ನಿನಗೋಸ್ಕರ ನಾನು ಬಾಕಿ ಉಳಿಸ್ಕೊಂಡಿರೋ ರಾಖಿ. ಏನ್ ಗೊತ್ತಾ ಪುಟ್ಟ, ಇಷ್ಟು ವರ್ಷ ನೀನು ನನ್ನ ಜೊತೆ ಇರಲಿಲ್ವಲ್ಲ, ಅದಕ್ಕೆ ನಿನ್ನ ನೆನಪಲ್ಲಿ ಪ್ರತಿ ವರ್ಷ ಒಂದೊಂದು ರಾಖಿ ಎತ್ತಿಡ್ತಾ ಇದ್ದೆ. ನೀನು ಯಾವತ್ತೋ ಒಂದು ದಿವಸ ಸಿಗ್ತೀಯ, ಆಗ ಎಲ್ಲ ರಾಖಿನೂ ಒಟ್ಟಿಗೆ ಕಟ್ಟಿಸ್ಕೋಬೇಕು ಅಂತ. ಮುಂಚೆ ಎಲ್ಲ ಬಹಳ ಬೇಜಾರಾಗೋದು, ಉಳಿದ ತಂಗಿರೆಲ್ಲ ರಾಖಿ ಕಟ್ಟೋರು. ಆದರೆ ಖುಷಿ ಜೊತೆಗೆ ನಾನು ನೋವಾಗ್ತಿತ್ತು, ನೀನಿಲ್ವಲ್ಲ ಅಂತ. ಬಟ್ ನೀನು ಯಾವತ್ತೋ ಒಂದು ದಿವಸ ಸಿಗ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಸಾಕ್ಷಿ ರಾಖಿ. ನೀವೆಲ್ಲ ಬರ್ತೀರ ಅನ್ನೋ ನಂಬಿಕೆ ನನಗಿತ್ತು. ನನ್ನ ನಂಬಿಕೆ ಸುಳ್ಳಾಗಲಿಲ್ಲ. ತಗೋ, ಕಟ್ಟು ರಾಖಿ.